ಹೇಳ್ಕೊಳ್ಳಕ್ ಒಂದೂರು, ತಲೆ ಮ್ಯಾಗೆ ಒಂದು ಸೂರು, ಮಲ್ಗಕ್ಕೆ ಭೂಮಿ ತಾಯಿ ಮಂಚ. ಕೈ ಹಿಡ್ದೊಳ್ ಸುಶೀಲಿ, ಮಾಡಬೇಡ ಗಾಂಚಲಿ, ಕೊಟ್ರಾಯ್ತು ಸೀನುನ್ ಪ್ರಪಂಚ. ಕೊಟ್ರಾಯ್ತು ಸೀನುನ್ ಪ್ರಪಂಚ. ಏನೋ ಖುಷಿ ಆದಾಗ, 190 ಜಾಸ್ತಿ ಆದಾಗ, ಏನೋ ಖುಷಿ ಆದಾಗ, 190 ಜಾಸ್ತಿ ಆದಾಗ, ಹಂಗೇನೆ ಪ್ರಪಂಚದಂಚ. ದಾಟ್ಕಂಡು ಓಡಾಡ್ತಾ, ಕನ್ನಡದಲ್ಲಿ ಪದವಾಡ್ತಾ, ಹಿಗ್ಗೋದೆ ಸೀನೊನ್ ಪ್ರಪಂಚ, ಹಿಗ್ಗೋದೆ ಸೀನೊನ್ ಪ್ರಪಂಚ. ಹಗಲೆಲ್ಲ ಕುಡ್ಕೊಂಡು, ನೈಟೆಲ್ಲ ಒದ್ದಾಡ್ಕೊಂಡು, ಸಂಜೆಲಿ 190 ಕೊಂಚ. ಕುಡಿತಾ ಮೈ ಜುಮ್ಮೆಂದ್ರೆ, ವಾಸನೆ ಗಮ್ ಗಮ್ ಅಂದ್ರೆ, ಪುಟ್ರಂಗಜ್ಜಿ ಹಾಯ್ಕೊಂಡು ಗುಮ್ಚ, ಪುಟ್ರಂಗಜ್ಜಿ ಹಾಯ್ಕೊಂಡು ಗುಮ್ಚ. ದುಃಖಿಲ್ಲ ದಾಲಿಲ್ಲ, ನಮ್ಗದ್ರ ಪಾಲಿಲ್ಲ, ನಾವು ಕಂಡಿದ್ 4 ಅಂಚ ವಂಚ. ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲಿ ಹಾಯಾಗಿ, ಬಾಳೋದೆ ಸೀನನ್ ಪ್ರಪಂಚ, ಬಾಳೋದೆ ಸೀನನ್ ಪ್ರಪಂಚ. ಲೇ ಬೊರಾಜ, ಎಲ್ಲಿದೆಯಾ ಬರಾಜ ಇಲ್ಲಿ? ಎದ್ದೆ ದಾಸ್ಕೆಲೆ ಬಂದು ಸೀನಪ್ಪ ಎಲ್ಲಿದೆಯೋ ಅಂತ ಕರೆದೋನು. ಎಲ್ಗೋಗಿದ್ಯಾ ಬರಾಜ ಇಲ್ಲಿ? ಲೋ ಸೀನಪ್ಪ, ಎಲ್ಲೆಲ್ಲ ಹುಡ್ಕೋದು ನಿನ್ನ? ಊರು ತುಂಬ ಹುಡುಕಿನಲ್ಲೇ, ಎಲ್ಲೂ ಸಿಗದನು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ನೀನು. ಅವು ಅಂಗಡಿ ಮಂತಕ್ಕೆ ಹೋದೆ, ಅಲ್ಲೂ ಇರಲಿಲ್ಲ. ಆ ಹೊಲ್ತಕ್ಕೆ ಹೋಗಿದ್ದೇನೋ ಅಂತ ಅಲ್ಲಿಗೆ ಹೋದೆ, ಅಲ್ಲೂ ಇರಲಿಲ್ಲ. ಕೊನೆ ನಿಮ್ಮ ಅಂತ ಕುಡಿಕೋಳೋದೆ. ನಿಮ್ಮ ಅಮ್ಮ ಏನು ಕೇಳಿದೆ ಪುಟ್ರಂಗಜ್ಜಿನ, ಏನಜ್ಜಿ ಸೀನಪ್ಪ ಬಂದಿದ್ನೆ ಮಂತಕ್ಕೆ ಅಂತಾನ, ಅಲ್ಲೂ ಇರಲಿಲ್ಲ. ನೀನು ಬಂದು ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದ? ಏನು ಮಾಡ್ತಿದ್ಯೋ? ನಾಟಕಗಾರ ನನ್ನ ಮಗ ಕಾಣಜ್ಜ ನೀನು, ಬಲೆ ನಾಟಕ ಮಾಡ್ಸ ನೀನು. ನಾಟಕದಲ್ಲಿ ಏನಾದರೂ ನಿನಗೆ ಪ್ರಶಸ್ತಿ ಕೊಡಬೇಕು ಅಂದರೆ ಕರ್ನಾಟಕ ರಾಜ್ಯ ಪ್ರಶಸ್ತಿನೇ ಸಿಗ್ತೈತಿ ನಿನಗೆ. ಅಂಥ ಕಲಾಕಾರ ನನ್ನ ಮಗ ನೀನು ಬೊರಾಜ. ಅಲ್ಕಣಜ್ಜ, ನನ್ನ ಯಾಕೆ ಹುಡುಕ್ತಿದೀಯ ನೀನು? ಯಾಕೇನಾದರೂ ಎಣಿಗಿಣ್ಣಿ ಕಾಸಿಲ್ವಾ ಹೆಂಗೆ ಹೇಳು? ನನ್ನ ಯಾಕೆ ಹುಡುಕ್ತಿದೀಯ ನೀನು? ನೀನು ಪಾಸ್ ಕೇಳೋಗ 24 ಗಂಟೆ ಕುಡಿಯೋದು ಯೋಚನೆ ಮಾಡ್ತಿಲ್ಲಲ್ಲ. ಈಗಲೂ ಗಂಟ್ಲಿಗತ್ತ ಕುಡ್ಕೊಂಡೆ ಬಂದಿದ್ಯಾ, ತಿರುಗಿ ಕುಡಿಯೋದ್ರ ಬಗ್ಗೆ ಏನು ಹೇಳ್ತಿಲ್ಲಲ್ಲ. ಕುಡಿಯೋದಲ್ಲ ಕಣೋ, ನಾನೀಗ ಒಂದು ಒಳ್ಳೆ ಇಂಪಾರ್ಟೆಂಟು ವಿಷಯ ಹೇಳಕ್ಕೆ ಬಂದಿದ್ದೀನಿ. ಅದೇನು ಗೊತ್ತೇ? ಓಹೋ, ಏನಪ್ಪ, ಏನು ವಿಧಾನಸೌಧದ ಏನಾದರೂ ನಿನಗೇನು ಪರ್ಮಿಷನ್ ಸಿಕ್ಕದ ಒಳಗೆ ಹೋಗೋಕ್ಕೆ? ಸದನದ ಕಲಾಪದ ನಡುವೆ ನೀನೇನಾದರೂ ಹೋಗಿ ಒಂದೆರಡು ವಿಷಯಗಳ್ನು ಮಂಡನೆ ಮಾಡ್ತೀಯಾ? ಸಿದ್ದರಾಮಯ್ಯರ ಜೊತೆ ಮಾತಾಡಕ್ಕೆ ನಿನಗೇನಾದ್ರೂ ಪರ್ಮಿಷನ್ ಸಿಕ್ಕಿದ? DK ಶಿವಕುಮಾರ್ ಜೊತೆ ಪ್ರವಾಸ ಹೋಗೋಕ್ಕೆ ಏನಾದರೂ ನಿನಗೆ ಅವಕಾಶ ಸಿಕ್ಕಿದೆಯಾ? ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವ್ರ ಜೊತೆ ಏನಾದರೂ ಮಾತಾಡೋಕೆ ಅವ್ರ ಫೋನ್ ನಂಬರ್ ಸಿಕ್ಕಿದೆಯಾ? ಏನಪ್ಪ ಇಂಪಾರ್ಟೆಂಟು ನಿನಗೆ ಅಂಥದ್ದು? ನೆಟ್ಟಿಗೆ ಪುಟ್ಕೋಶಿ ಹಾಕಿ ಒಂದು ಪುಟ್ಕೋಶಿ ಇಲ್ಲ ನಿನಗೆ? ಇವನಿಗೆ ಇಂಪಾರ್ಟೆಂಟು ಹೇಳಜ್ಜೋ, ಅದೇನು ಇಂಪಾರ್ಟೆಂಟ್ ನನಗೂ ಹೇಳು, ನಾನು ತಿಳ್ಕೊಂತೀನಿ. ನಿಮ್ಮ ಪಾಸ್ ಕೇಳೋಗ ಮೋದಿನೂ ಅಲ್ಲ ಸಿದ್ದರಾಮಯ್ಯನೂ ಅಲ್ಲ ಕಣೋ. ಏನು ಗೊತ್ತೇ, ಅದೇ ಊರಾಗ ನಮ್ಮೂರಾಗ ಪರಮೇಶಿ ಇದ್ದಾನಲ್ಲ, ಕುರಿ ಕಾಯ್ತಿದ್ನಲ್ಲ ಪರಮೇಶಿ, ಅವನದೊಂದು ಕುರಿ ಇವತ್ತು ಯಾತ ಮೇದ್ಬಿಟ್ಟು ಹೊಟ್ಟೆ ಉಬ್ರು ಬಂದ್ಬಿಟ್ಟು ಸತ್ತೋಗ್ಬಿಟ್ಟೈತಿ. ಹೊಟ್ಟೆ ಬಿಡಿಸ್ಕೊಂಡು ಸತ್ತೋಯ್ತೈತೆ. ಅದನ್ನ ಊರಾಗ ಕೊಯ್ತಾ ಇದಾರೆ ಕಣೋ, ಪಾಲಾಗ್ತಾರಂತೆ. ಕಮ್ಮಿ ರೇಟಿಗೆ ಮಾರ್ತಾರಂತ ಕಣೋ. ಒಂದು ಗುಡ್ಡೆನ 250-300 ರೂಪಾಯಿಗೆ ಕೊಡ್ತಾರಂತೆ. ಬಚ್ಚಲ್ಲ ತಾಮನ. ಯಾಕೆಂದರೆ ನಮ್ಮನೆ ತಗೊಂಡ್ರೆ ನಮ್ಮಳೆ ಕ್ಯಾಕರ್ಸ್ ಮಕ್ಕೂಗಿತ್ತಾಳೆ, ಇನ್ನೊಂದು ಅಂತ ದುಡ್ಡು ಇಲ್ಲ ತಾಮಕ್ಕೆ. ಅದಕ್ಕೆ ಏನಾದರೂ ಗಾಳಿ ಗಂಟ್ಲು ಮಾಡಿ ಯಾರ ಥರ ಒಂದು 250-300 ರೂಪಾಯಿ ಹೊಂಚ್ಕೊಂಡ್ಬಿಟ್ರೆ ಒಂದು ಗುಡ್ಡೆ ಬಂಗಾರದಂತ ಕುರಿ ಬಾಡ್ ಬರ್ತದ ಕಣ್ಲ. ಅದಕ್ಕೆ ನಾನು ನಿಂತಕ್ಕೆ ಬಂದೆ, ಏನೊಂದು ವ್ಯವಸ್ಥೆ ಮಾಡ್ಕೊಂತ. ಈಗಳಲ್ಲೇ ಏನಾದರೂ ಮಾಡಿ ನೀನು ಬಾಡಿಗೆ ದುಡ್ಡು ಒಂದು ಸಿರಿ ನನಗೆ ಎಣ್ಣೆ ಖರ್ಚು ನಂದೆ ಕಣಲಿ. ಏನಾದರೂ ಮಾಡ್ಬಿಟ್ಟು ಈಗ ಒಂದು 250-300 ರೂಪಾಯಿ ಹೊಂಚಲ್ಲ ಒಂದು ಗುಡ್ಡೆ ಬಾಡ್ತಾಮನ. ಎಂಥ ಮನೆಯಾಳ ಐಡಿಯಾ ಕೊಡ್ತಿದ್ಯ ನೋಡಿ ನೀನು. ಇವತ್ತು ಸೋಮವಾರ ಏನಾದರೂ ಬಾಡ್ ತಗೊಂಡು ನಮ್ಮ ಅಂತಕ್ಕೆ ಹೋದರೆ ನಮ್ಮಮ್ಮಯ್ಯ ಪುಟ್ರಂಗಮ್ಮ ಮೆಟ್ಟು ತಗೊಂಡು ಮಕ್ಕ ಹೊಡಿತೈತಿ. ಮೆಟ್ಟು ತಗೊಂಡು ನಮ್ಮಳು ಸುಶೀಲಿ ಅವಳೇನು ಅಡುಗೆ ಮಾಡ್ತಾಳೆ. ಹೋಗೆಲ್ಲ ಜಂಡು ಮೇಯ ಹೋಗಿ
ಬಂದ್ಬಿಟ್ಟ ಇಲ್ಲ ಅಂತ ಹೇಳಕ್ಕೆ ಇವ ಅಜ್ಜ 250 ರೂಪಾಯಿಂದ 300 ರೂಪಾಯಿ ವಂಚಿಕ ಬಂಗಾರದಂತ ಬಾಡಿ ಸಿಗ್ತೈತಂತೆ. ನಂತ 250 300 ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ. ಹೋಗ ಜೋ ಹೋಗಿ ಸೋಮನಾಥ, ಯಾವ ಬಾಡೋ ಬೇಡ ಯಾತು ಬೇಡ, 190ಗೆ ದುಡ್ಡಿದ್ರು ಕೊಡು, ಕುಡ್ಕೊಂಬರ್ತೀನಿ ಹೋಗಿ. ಥೋ ನೀನು ಮಾಕ ಬೆಂಕಿ ಹಾಕ, ಸ್ವಾಮಾರಾದ್ರೆ ಏನಾಕೈತಲ್ಲ. ಹಾಂ ಈಗ ಬಾಡ್ ತಗೊಂಡೋಗೋದು ಹೋಗು, ನಿಮ್ಮ ಅಮ್ಮಗೆ ಹೇಳು, ಅಮ್ಮ ಇವಾಗೇನು ಉಂಬದು ಬೇಡ, ಒಂದು ಕುದಿ ಹಚ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಮಸಾಲೆ ಎಲ್ಲ ಕೂಡಿಸ್ಬಿಟ್ಟು ಕುದಿಯತ್ ಸಿಕ್ಬಿಡು, ಎದ್ದ ಹೆಂಗು ಮಂಗಳಾರ ಉಂಬನ ಅಂತನ ಹೇಳು ನಿಮ್ಮ ಅಮ್ಮಗೆ. ಬೈಯೋದು ಇಲ್ಲ ಏನೂ ಇಲ್ಲ. ಇಲ್ಲಾಂದ್ರೆ ಸುಶೀಲಮ್ಗೆ ಹೇಳು ಸುಮ್ಮನೆ, ಅವಳಿಗೂ ಸುಶೀಲಮ್ಗೂ ಬಾಡಿನ ಹೆಸರು ಅಂದ್ರೂ ಕಣ್ಣು ಬಾಯಿ ಬಿಡ್ತಾಳೆ ಹಂಗೇನ. ಅದಕ್ಕೆ ಸುಶೀಲಮ್ಗೆ ಹೇಳು, ಇನ್ನೇನಿಲ್ಲ ಉಪ್ಪು ಹಾಕ್ಬಿಟ್ಟು ಒಂದಿಟ್ಟು ಸಾಂಬಾರದ ಪುಡಿ ಖಾರದ ಪುಡಿ ಉದುರಿಸ್ಬಿಟ್ಟು ಕುದಿಯೋದು ಸಿಕ್ಕಿರಿ ಎದ್ದಾಗ ಚಂದಕ್ಕಿರಿ ತುಂಬಕ್ಕಿ ಉಕಣಲ್ಲ. ಕಡಿಮೆ ರೇಟಿಗೆ ಸಿಕ್ಕಿದ್ ಕಣೋ, ಒಂದು ಗುಡ್ಡೆ ಬಾಡು 600-700 ರೂಪಾಯಿಗೆ ಮಾರ್ತಾರೆ. ಇವನು 250 ರೂಪಾಯಿಂದ 300 ರೂಪಾಯಿಗೆ ಅಷ್ಟೇ ಕಳ್ಳ ಕೊಡೋದು. ಹಂಗೆ ಮಾಡಲ್ಲ, ಒಂದು ಕೆಲಸ ಮಾಡಲ್ಲ, ಯಾರು ತಗೋಣ ಹೊಂದಿಸ್ಕೊಳ್ಳ ದುಡ್ಡ. ಓಹೋ, ಹಂಗಾರೆ ನೀನು ಫಿಕ್ಸ್ ಆಗ್ಬಿಟ್ಟಿಜ ಬಾಡಿನ ಹೆಸರು ಮಾಡಿಸ್ಬೇಕು ಅಂತನ. ತಲೆ ಕೆಡಿಸ್ಕೋಬೇಡ. ಈಗೇನು ನಿನಗೇನು ಒಂದು ಗುಡ್ಡೆ ಬಾಡ್ ತಗೋಬೇಕಲ್ವಾ, ನಾನು ಕೊಡಿಸ್ತೀನಿ, ದುಡ್ಡೇನಾದರೂ ಮಾಡಿ ಅರೇಂಜ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ. ಓಹೋ ಗೌಡ್ರು, ನಮಸ್ಕಾರ ಗೌಡ್ರೆ. ಲೇ ಸೀನಪ್ಪ, ಗೌಡ್ರು ಇಟ್ಲೆ ಬತ್ತ ಇರ್ಕಂಡ್ಲ. ಗೌಡ್ರಿಗೆ ಒಂದು ಗಾಳಿ ಗಂಟ್ಲು ಮಾಡ್ಬಿಟ್ಟು ಅವ್ರು ತಗೊಂಡು ಹೆಂಗ ಒಂದು 350-400 ರೂಪಾಯಿ ದುಡ್ಡು ಇಸ್ಕೊಂಬಿಡ್ಲ. ಹಾಂ ಏನಾದ್ರೂ ಮಾಡಿ ಇವತ್ತು ಒಂದು ಗುಡ್ಡೆ ಬಾಡು ತಾಮನ್ ಕಣರಿ. ಬೇಕಾದ್ರೆ ನನಗೇನು ಉಂಬೈ ಕಿಕ್ಬೇಡ ಕಣ್ಲ, ಚಂದ ಕೈತ್ಕೊಂಡು ಬಾಡು. ಅದಕ್ಕೆ ಹೇಳ್ತಿರೋದು, ನೀನೇ ತಗೊಂಡೋಗಿ ಮಾಡ್ಕೊಂಡು ಉಮ್ಮಿಂತೆ. ಹಾಂ ಗೌಡ್ರ ಏನಾದ್ರೂ ಮಾಡೋ ಒಂದು 300 ರೂಪಾಯಿ ದುಡ್ಡು ಇಸ್ಕ. ನನ್ನ ಮಗ ನೀನು ಬೋರಾಜ, ಸಾಮಾನ್ಯದ ಬೋರಾಜ ಅಲ್ಲ ನೀನು, ಮನೆಯಾಳ ಬೋರಾಜ. ನಿನ್ನ ಜೊತೆಗೆ ಸೇರ್ಕೊಂಡು ನಾನು ಕೆಟ್ಟ ಮೆಟ್ಟಿಡಿತಾ ಇದ್ದೀನಿ. ಹೋಗ್ಲಿ ಬಿಡು, ನೀನು ನನ್ನ ಕುಚುಕು ನನ್ನ ದೋಸ್ತಿ ಅಲ್ವಾ, ನಿಂಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಗೌಡ್ರತಾಗ ಏನಾದರೂ ಮಾಡಿ ಒಂದು ವಸೂಲಿ ಮಾಡ್ತೀನಿ. ನೀನು ಹಿಂದಕ್ಕೆ ಬಾ ಸುಮ್ಮನೆ, ನಾನು ಹಿಂದಕ್ಕೆ ನಿಂತ್ಕೋ ಬಾ, ನಾನು ಇನ್ನೊಂದು ವ್ಯವಸ್ಥೆ ಮಾಡ್ತೀನಿ. ಓಹೋ ಏನಪ್ಪ, ಬೋರಾಜನೂ ಸೀನಪ್ಪನೂ ಇಬ್ರು ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರಾ, ಏನು ಸಮಾಚಾರ? ಬರ್ರಿ ಗೌಡ್ರೆ, ನಮ್ದೇನು ಮಾತು, ಊರಿನ ಗೌಡ್ರು ನೀವು ಮಾತಾಡಬೇಕು. ನಾವು ಸಾಮಾನ್ಯ ಪ್ರಜೆಗಳು ನಿಮ್ಮ ಮಾತು ಕೇಳಬೇಕು. ಇನ್ನೇನು ಗೌಡ್ರೆ ಸಮಾಚಾರ ಏನು? ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು, ವೈಟ್ ಪಂಚೆ ವೈಟ್ ಅಂಗಿ ಹಾಕ್ಕೊಂಡು ಬತ್ತಾ ಹುಡುಗಾಗ್ತಿರಲ್ಲ ಗೌಡ್ರೆ. ಎಲ್ಲರಿಗೂ ವಯಸ್ಸಾದಂಗೆ ಮುದುಕರಾದರೆ ನಿಮ್ಗೆ ವಯಸ್ಸಾದಂಗೆ ಹುಡುಗಾಗ್ತೀರ. ಅದು ಸರಿನೇ, ಹುಂಚೆ ಗಿಡಕ್ಕೆ ಮುಪ್ಪಾದ್ರೂ ಉಳಿಗೆ ಮುಪ್ಪು. ನಡೆಸ್ಲಿ. ಆದರೂ ಗೌಡ್ರೆ ತುಂಬ ಚೆಂದಾಕಿದ್ದೀರಿ ಗೌಡ್ರೆ ನೀವು. ಲೇ ಸೀನಪ್ಪ, ಸುಮ್ಮನಿರಲ್ಲ ನೀನು. ಬರೀ ಹಿಂಗೊಂದು ನನ್ನ ಮರ್ಯಾದೆ ತೆಗಿತ್ತೆ ನೀನು. ಸುಮ್ಕಿರಲಿ, ಹಿಂಗೆಲ್ಲ ಮಾತಾಡ್ಬೇಡ ನೀನು. ಗೌಡ್ರೆ ವಿಷಯ ಗೊತ್ತಾದ? ಅದೇ ನಮ್ಮ ಪರಮೇಶಿದೇನೋ ಒಂದು ಕುರಿ ಸತ್ತೋಗ್ಬಿಟ್ಟೈತಂತೆ ಹೊಟ್ಟು ಬರೆಸ್ಕೊಂಡು. ಈಗ ಬೋರಾಜ್ಯಂಗೆ ಗಮನಿಸಿದ, ಬಂಗಾರದಂಥ ಮಾಂಸ ಕಂಡ್ರಿ ಸಿನಪೊರೆ ತಗಂದರೆ ಪಾಪಿ, ಗೌಡ್ರಿಗೆ ಹೇಳಿದ್ರು ತಾಂಬ್ತಾರೆ ಅಂತನ ಹೇಳ್ತಿದ್ದ ನಮ್ಮ ಬೋರಾಜ. ಅದಕ್ಕೆ ಗೌಡ್ರು ನಮ್ಮನ್ನು ಬಿಟ್ಟದು ಹೆಂಗೆ ತಾಂಬ್ತಾರೆ, ನಮಗೂ ಒಂದು ಗುಡ್ಡೆ ಕೊಡಿಸ್ತಾರೆ ಅಂತ ನಾನು ಹೇಳ್ತಿದ್ದೆ ಬೋರಾಜ್ ಅಂತ. ಏನು ಗೌಡ್ರೆ, ಈಗ ನಾನೊಂದು ಗುಡ್ಡೆ ಬಾಡ್ ಕೊಡಿಸ್ತೀರಿ ಅಂದ್ರು ನೀವು ಕೊಡಿಸಲ್ವಾ? ಕರೆಕ್ಟಾಗಿ ಹೇಳಬೇಕು ನೀವು. ನನಗೆ ಒಂದು ಗುಡ್ಡೆ ಬಾಡ್ ಕೊಡಿಸ್ರಿ ಗೌಡ್ರೆ ಅಂದರೆ ನೀವು ಕೊಡಿಸಲ್ವಾ? ಎಲ್ಲ ಇವತ್ತು ಸ್ವಾಮರ ಕಂಡ್ಲ ಬಾಡು ಪಾಡು ಯಾಕೆ ತಿಂಬಂದು ಸುಮ್ಕಿರ್ಲ ಅತ್ತ. ನೀನು ತಿಮ್ಮಂಗಿದ್ರಿ ಹೇಳ, ಈಗೇನೊಂದು ಗುಡ್ಡೆ ಬಾಡಲ್ವೇನ್ಲ, ನಾನು ಕೊಡಿಸ್ತೀನಿ ಸುಮ್ಕಿರ್ಲ. ಯೋಟ್ ಹಾಕೈತೋ ಅದಕ್ಕೆ? ಇನ್ನು ಯೋಟ್ ಹಾಕೈತಲ್ಲ, ಚೀನಪ್ಕಿನ್ನು ದೊಡ್ಡದೆ ಅಂದ್ಲ ಅದು. ಸುಮ್ಕಿರು, ನಿನ್ಗೊಂದು ಗುಡ್ಡೆ ಬಾಡ್ ಕೊಡಿಸ್ತೀನಿ ನಾನು. ಗೌಡ್ರೆ, ಸೋಮವಾರ ಮಂಗಳವಾರ ಬುಧವಾರ ಎಲ್ಲನ ಕ್ಯಾಲೆಂಡ್ರಿಗೆ ನಮಗಲ್ಲ. ಯಾವ್ದನ ದೇವ್ರು ಹೇಳೈತಿ ಗೌಡ್ರೆ, ಸೋಮವಾರ ಬಾಡ್ ತಿನ್ನಬೇಡ, ಮಂಗಳವಾರ ಬಾಡ್ ತಿನ್ನು, ಭಾನುವಾರ ಬಾಡ್ ತಿನ್ನು ಅಂತಾನ. ಅಯ್ಯೋ, ಭಾನುವಾರ ಬಾಡಿ ಯಾಕೆ ತಿಂತಾರೆ ಗೊತ್ತೇನ್ರಿ ಗೌಡ್ರೆ ನಿಮಗೆ? ಎಲ್ಲರೂ ಕೆಲಸಕ್ಕೆ ರಜಾ ಇರ್ತೈತೆ, ಮಂತಕ್ಕೆ ಪ್ರಿಯ ಕೂಕೊಂಡಿರ್ತಾರಲ್ಲ, ಮಾಡೋಕ್ಕಿಂದೇನು ಬದುಕಿರಲ್ಲ. ಇವತ್ತು ನೆಮ್ಮದಿಯಾಗಿ ಬಡ್ನೆ ಶುರು ಮಾಡಿ ಉಂಬಣ ಅಂತ ಭಾನುವಾರ ಮಾಡ್ತಾರೆ. ನನಗೇನು ಹೇಳಕ್ಕೆ ಬರಬೇಡ್ರಿ. ಈಗ ಗೌಡ್ರೆ ನೀವೇನು ಉಂಬಕ್ಕೆ ಹೋಗ್ಬೇಡ್ರಿ, ನನಗೆ ಕೊಡಿಸ್ರಿ. ನನಗೊಂದು ಗುಡ್ಡೆನ ನಾನು ಮಂತಕ್ಕೆ ತಗೊಂಡೋಗಿ ಮಾಡಿಸ್ತೀನಿ. ಕೊಡಿಸ್ತೀರಲ್ವೇನ್ರಿ ಗೌಡ್ರೆ? ಸರಿ ಆತ್ಕೊಂಡು ಬಿಡ್ಲಾ, ನಿನಗೊಂದು ಗುಡ್ಡೆ ಬಾಡ್ ಕೊಡ್ಸಕ್ಕೆ ನನಗೆ ಆಗಲ್ವೇನ್ಲ? ಯೋಟ್ಲ 400 ರೂಪಾಯಿ ಅಲ್ವೇನ್ಲ?
ಕೊಡ್ತೀನಿ ಬಿಡು. ಏ ಬೋರಾಜ, ಸರಿನೇ ಅನ್ಲ ಬೋರಾಜ. ನಮ್ಮ ಗೌಡ್ರು ಹಂಗೆ ಕಂಡ್ಲ, ಒಂಥರ ದಾನವೀರ ಶೂರ ಕರ್ಣ ಇದ್ದಂಗೆ. ನಮ್ಮ ಮಾತಿಗೆ ಯಾವತ್ತೂ ಬೆಲೆ ಕೊಡ್ತಾರೆ. ನೀನು ತಲೆಗೆಡಿಸ್ಕೋಬೇಡ, ಆಮ್ಯಾಕೆ ನಮ್ಮಂತ ಉಂಬಾಕ್ ಬಾ. ಹೆಂಗ ಗೌಡ್ರೆ, ನೀವು ಬರ್ರಿ, ಮಿಸ್ ಮಾಡಬೇಡ್ರಿ ಆಮೇಲೆ ಉಂಬಕ್ಕೆ. ನಡೀರಿ ಹೋಗೋಣ. ಅಲ್ಲಿ ಹೆಂಗೋ ಬಾಡ್ಕೊಯ್ತಾ ಇದ್ದಾರಲ್ಲ ಗುಡ್ಡೆ ಮಾಂಸನ, ಅಲ್ಲಿ ಹೋಗೋಣ ನಡೀರಿ. ಲೇ ಸೀನಪ್ಪ, ಆಮೇಲೆ ಎಣ್ಣೆ ಆಯ್ಕೆ ಮಾಡ್ಕೊಳವು, ನಾನೇ ಕೊಡಿಸ್ತೀನಿ. ಹೆಂಗ? ನುಸ್ಕುನ್ನಿಕಾಯಿ ಅಂತ ನನ್ನ ಮಗ ನೀನು ಬೋರಾಜ್ಜ. ನೀನು ಬಾಡ್ದಮ್ಮಕ್ಕೆ ದುಡ್ಡಿಲ್ಲ ಅಂತ ಹೇಳ್ಚ ಎಣ್ಣೆ ಕೊಡಿಸ್ತೀನಿ ಅಂತೀಯ. ಅದು ಸರಿ, ಆಮ್ಯಾಗ ಹೋಗೋಣ ಬಿಡು. ನಡೀರಿ ಗೌಡ್ರೆ, ಹೋಗೋಣ.